ಬಳ್ಳಾರಿ ಮತ್ತೆ ಸದ್ದು ಮಾಡಿದೆ. ಸೊ ಎಲ್ಲೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರ್ ಮಾಡಿರ್ತಕ್ಕಂಥದ್ದು ಈಗ ಎಲ್ಲ ಫುಟೇಜ್ಗಳು ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಬಿ ಜೆ ಪಿ ನಾಯಕರ ಮೇಲೆ FIR ಹಾಕಿರೋದಕ್ಕೆ ಬಿ ಜೆ ಪಿ ಭಾಳ ತೀವ್ರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಮೇಲೆ FIR ಆಗಿದೆ. ಸೊ ಇದನ್ನು ಯಾವ ರೀತಿ ನೋಡುತ್ತೆ ಬಿ ಜೆ ಪಿ? ಅಂದರೆ ಫೈರ್ ಮಾಡಿದ್ದು ಯಾರು, ಯಾಕೆ ಇವ್ರ ಮೇಲೆ FIR ಹಾಕಿದ್ದಾರೆ, A1 A2 A3 ಮಾಡಿದ್ದಾರೆ ಅಂತ? ಇದುವರೆಗೂ ಬಿ ಜೆ ಪಿಯವರ ಕಡೆಯಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಯಾರು ಪೊಲೀಸ್ನವರಾಗಲಿ ಜನ ಆಗಲಿ ಎಲ್ಲೂ ಯಾರೂ ಹೇಳಿಲ್ಲ. ಫೈರ್ ಆಗಿರ್ತಕ್ಕಂಥದ್ದು ಎಲ್ಲಿಂದ? ಭರತ್ ರೆಡ್ಡಿಯವರ ಆಪ್ತರು ಮತ್ತು ಭರತ್ ರೆಡ್ಡಿಯವರ ಕಡೆಯವರು ಅಂತ ಇಲ್ಲಿವರೆಗೂ ಬಂದಿರೋದು. ನೀವು ಆ ಫೂಟೇಜ್ಗಳನ್ನು ನೋಡಿರ್ಬೋದು. ಈ ಕೆಂಪು ಇದನ್ನು ತಲೆಗೆ ಸುತ್ತಿರ್ತಕ್ಕಂಥ ಇಬ್ಬರು ಮೂವರು ಗನ್ಮ್ಯಾನ್ಗಳು ಕಾಣ್ತಾರೆ ಅಲ್ಲಿ. ಅವರು ನಿಂತು ನೇರವಾಗಿ ಗುಂಡಿನ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತದೆ. ಸೊ ಇದರಲ್ಲಿ ಗುಂಡು ಅವರು ಯಾರ ಮನೆಗೆ, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಗುರಿ ಮಾಡಿ ಹೊಡೆದಿರ್ತಕ್ಕಂಥದ್ದು. ಇದರಲ್ಲಿ ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದರೆ FIR ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಇದ್ರ ಅವರು ಗಂಗಾವತಿಯಲ್ಲಿದ್ದರು. ಇದೆಲ್ಲ ಇಲ್ಲಿ ನಡೆದು ಆದಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು 3 ನಮ್ಮ ರಾಜಶೇಖರ್ ರೆಡ್ಡಿ A2 ಸುಮಾರು 7-8 ಜನರ ಮೇಲೆ FIR ಹಾಕಲಿ. ಎಲ್ಲವೂ ಕೂಡ ಬಿ ಜೆ ಪಿಯವರು. ಅಂದರೆ ಬಿ ಜೆ ಪಿಯವ್ರ ಕಡೆಯಿಂದನ ನಿಮಗೆ ಗಲಭೆ ಪ್ರಾರಂಭ ಆಗಿದ್ದು. ಗಲಭೆ ಮಾಡಿದವ್ರು ಯಾರು, ಗುಂಡು ಹಾರಿಸಿದವ್ರು ಯಾರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟವ್ರು ಯಾರು? ಹೋಗಲಿ, ಮನೆ ಯಾರ್ದು? ರೆಡ್ಡಿ ಅವ್ರದ್ದು. ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರಕ್ಕೆ ನೀವು ಬಂದು ಗಲಾಟೆ ಮಾಡಿ FIR ಅವ್ರ ಮೇಲೆ. ನಿಮ್ಮದೇ ಗುಂಡು, ನಿಮ್ಮದೇ ಫೈರಿಂಗು, ನಿಮ್ಮದೇ ಕಾರ್ಯಕರ್ತರು, ನಿಮ್ಮದೇ ಕುಮ್ಮಕ್ಕು. FIR ಮಾತ್ರ ಜನಾರ್ದನ್ ರೆಡ್ಡಿ ಮತ್ತು ಬಿ ಜೆ ಪಿಯವ್ರ ಮೇಲೆ. ಇದು ಎಷ್ಟು ಸರಿ? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ನಿಮ್ಮ ಚಾನಲ್ಗಳಲ್ಲಿ ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅವ್ರ ಹತ್ರ ಫೋನಲ್ಲೂ ಮಾತಾಡಲಿಕ್ಕೆ ಅವರು ಒಪ್ಪಲಿಲ್ಲ. ಬುದ್ಧಿ ಹೇಳ್ರಿ ಅವನಿಗೆ ಅಂತ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯದ ಅರಿವಾಗಿದೆ. ಈಗ ಅವರು ಸತ್ಯದ ಪರ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸತ್ಯದ ಪರ ಅವರು ಸಂಪೂರ್ಣವಾಗಿ ಇದ್ದಾರೆ ಅಂತಂದರೆ ಮೊದಲು ಭರತ್ ರೆಡ್ಡಿ ಅವ್ರನ್ನ ಮತ್ತು ಸತೀಶ್ ರೆಡ್ಡಿ ಅವ್ರನ್ನ, ಈ ಗುಂಡು ಹಾರಿಸಿದವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಮತ್ತೆ ಸದ್ದು ಮಾಡಿದೆ. ಸೊ ಎಲ್ಲೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರ್ ಮಾಡಿರ್ತಕ್ಕಂಥದ್ದು ಈಗ ಎಲ್ಲ ಫುಟೇಜ್ಗಳು ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಬಿ ಜೆ ಪಿ ನಾಯಕರ ಮೇಲೆ FIR ಹಾಕಿರೋದಕ್ಕೆ ಬಿ ಜೆ ಪಿ ಭಾಳ ತೀವ್ರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಮೇಲೆ FIR ಆಗಿದೆ. ಸೊ ಇದನ್ನು ಯಾವ ರೀತಿ ನೋಡುತ್ತೆ ಬಿ ಜೆ ಪಿ? ಅಂದರೆ ಫೈರ್ ಮಾಡಿದ್ದು ಯಾರು, ಯಾಕೆ ಇವ್ರ ಮೇಲೆ FIR ಹಾಕಿದ್ದಾರೆ, A1 A2 A3 ಮಾಡಿದ್ದಾರೆ ಅಂತ? ಇದುವರೆಗೂ ಬಿ ಜೆ ಪಿಯವರ ಕಡೆಯಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಯಾರು ಪೊಲೀಸ್ನವರಾಗಲಿ ಜನ ಆಗಲಿ ಎಲ್ಲೂ ಯಾರೂ ಹೇಳಿಲ್ಲ. ಫೈರ್ ಆಗಿರ್ತಕ್ಕಂಥದ್ದು ಎಲ್ಲಿಂದ? ಭರತ್ ರೆಡ್ಡಿಯವರ ಆಪ್ತರು ಮತ್ತು ಭರತ್ ರೆಡ್ಡಿಯವರ ಕಡೆಯವರು ಅಂತ ಇಲ್ಲಿವರೆಗೂ ಬಂದಿರೋದು. ನೀವು ಆ ಫೂಟೇಜ್ಗಳನ್ನು ನೋಡಿರ್ಬೋದು. ಈ ಕೆಂಪು ಇದನ್ನು ತಲೆಗೆ ಸುತ್ತಿರ್ತಕ್ಕಂಥ ಇಬ್ಬರು ಮೂವರು ಗನ್ಮ್ಯಾನ್ಗಳು ಕಾಣ್ತಾರೆ ಅಲ್ಲಿ. ಅವರು ನಿಂತು ನೇರವಾಗಿ ಗುಂಡಿನ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತದೆ. ಸೊ ಇದರಲ್ಲಿ ಗುಂಡು ಅವರು ಯಾರ ಮನೆಗೆ, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಗುರಿ ಮಾಡಿ ಹೊಡೆದಿರ್ತಕ್ಕಂಥದ್ದು. ಇದರಲ್ಲಿ ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದರೆ FIR ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಇದ್ರ ಅವರು ಗಂಗಾವತಿಯಲ್ಲಿದ್ದರು. ಇದೆಲ್ಲ ಇಲ್ಲಿ ನಡೆದು ಆದಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು 3 A3 ನಮ್ಮ ರಾಜಶೇಖರ್ ರೆಡ್ಡಿ A2
ಸುಮಾರು 7-8 ಜನರ ಮೇಲೆ FIR ಹಾಕಲಿ, ಎಲ್ಲವೂ ಕೂಡ ಬಿ ಜೆ ಪಿಯವರು. ಅಂದರೆ ಬಿ ಜೆ ಪಿಯವರ ಕಡೆಯಿಂದನ ನಿಮಗೆ ಗಲಭೆ ಪ್ರಾರಂಭ ಆಗಿದ್ದು. ಗಲಭೆ ಮಾಡಿದವ್ರು ಯಾರು, ಗುಂಡು ಆರಿಸಿದವ್ರು ಯಾರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟವ್ರು ಯಾರು, ಹೋಗಲಿ ಮನೆ ಯಾರ್ದು, ರೆಡ್ಡಿ ಅವ್ರದ್ದು. ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರಕ್ಕೆ ನೀವು ಬಂದು ಗಲಾಟೆ ಮಾಡಿ FIR ಅವ್ರ ಮೇಲೆ, ನಿಮ್ಮದೇ ಗುಂಡು, ನಿಮ್ಮದೇ ಫೈರಿಂಗು, ನಿಮ್ಮದೇ ಕಾರ್ಯಕರ್ತರು, ನಿಮ್ಮದೇ ಕುಮ್ಮಕ್ಕು, FIR ಮಾತ್ರ ಜನಾರ್ದನ್ ರೆಡ್ಡಿ ಮತ್ತು ಬಿ ಜೆ ಪಿಯವ್ರ ಮೇಲೆ. ಇದು ಎಷ್ಟು ಸರಿ? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ನಿಮ್ಮ ಚಾನಲ್ಗಳಲ್ಲಿ ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅವ್ರ ಹತ್ರ ಫೋನಲ್ಲೂ ಮಾತಾಡಲಿಕ್ಕೆ ಅವರು ಒಪ್ಪಲಿಲ್ಲ. ಬುದ್ಧಿ ಹೇಳ್ರಿ ಅವನಿಗೆ ಅಂತ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯದ ಅರಿವಾಗಿದೆ. ಈಗ ಅವರು ಸತ್ಯದ ಪರ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸತ್ಯದ ಪರ ಅವರು ಸಂಪೂರ್ಣವಾಗಿ ಇದ್ದಾರೆ ಅಂತಂದರೆ ಮೊದಲು ಭರತ್ ರೆಡ್ಡಿ ಅವ್ರನ್ನ ಮತ್ತು ಸತೀಶ್ ರೆಡ್ಡಿ ಅವ್ರನ್ನ, ಈ ಗುಂಡು ಹಾರಿಸಿದವ್ರನ್ನ ಅರೆಸ್ಟ್ ಮಾಡಬೇಕು, ಅವರ ಮೇಲೆ ಕ್ರಮ ಜರುಗಿಸಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಮತ್ತೆ ಸದ್ದು ಮಾಡಿದೆ. ಸೊ ಎಲ್ಲೋ ಒಂದು ಕಡೆ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರ್ ಮಾಡಿರ್ತಕ್ಕಂಥದ್ದು ಈಗ ಎಲ್ಲ ಫುಟೇಜ್ಗಳು ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಬಿ ಜೆ ಪಿ ನಾಯಕರ ಮೇಲೆ FIR ಹಾಕಿರೋದಕ್ಕೆ ಬಿ ಜೆ ಪಿ ಭಾಳ ತೀವ್ರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಮೇಲೆ FIR ಆಗಿದೆ. ಸೊ ಇದನ್ನು ಯಾವ ರೀತಿ ನೋಡುತ್ತೆ ಬಿ ಜೆ ಪಿ? ಅಂದರೆ ಫೈರ್ ಮಾಡಿದ್ದು ಯಾರು, ಯಾಕೆ ಇವ್ರ ಮೇಲೆ FIR ಹಾಕಿದ್ದಾರೆ, A1 A2 A3 ಮಾಡಿದ್ದಾರೆ ಅಂತ? ಇದುವರೆಗೂ ಬಿ ಜೆ ಪಿಯವರ ಕಡೆಯಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಯಾರು ಪೊಲೀಸ್ನವರಾಗಲಿ ಜನ ಆಗಲಿ ಎಲ್ಲೂ ಯಾರೂ ಹೇಳಿಲ್ಲ. ಫೈರ್ ಆಗಿರ್ತಕ್ಕಂಥದ್ದು ಎಲ್ಲಿಂದ? ಭರತ್ ರೆಡ್ಡಿಯವರ ಆಪ್ತರು ಮತ್ತು ಭರತ್ ರೆಡ್ಡಿಯವರ ಕಡೆಯವರು ಅಂತ ಇಲ್ಲಿವರೆಗೂ ಬಂದಿರೋದು. ನೀವು ಆ ಫೂಟೇಜ್ಗಳನ್ನು ನೋಡಿರ್ಬೋದು. ಈ ಕೆಂಪು ಇದನ್ನು ತಲೆಗೆ ಸುತ್ತಿರ್ತಕ್ಕಂಥ 2-3 ಗನ್ಮ್ಯಾನ್ಗಳು ಕಾಣ್ತಾರೆ ಅಲ್ಲಿ. ಅವರು ನಿಂತು ನೇರವಾಗಿ ಗುಂಡಿನ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತದೆ. ಸೊ ಇದರಲ್ಲಿ ಗುಂಡು ಅವರು ಯಾರ ಮನೆಗೆ, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಗುರಿ ಮಾಡಿ ಹೊಡೆದಿರ್ತಕ್ಕಂಥದ್ದು. ಇದರಲ್ಲಿ ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದರೆ FIR ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ. ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಅವರು ಗಂಗಾವತಿಯಲ್ಲಿದ್ದರು. ಇದೆಲ್ಲ ಇಲ್ಲಿ ನಡೆದು ಆದಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು 3 A3, ನಮ್ಮ ರಾಜಶೇಖರ್ ರೆಡ್ಡಿ A2, ಸುಮಾರು 7-8 ಜನರ ಮೇಲೆ FIR ಹಾಕಲಿ, ಎಲ್ಲವೂ ಕೂಡ ಬಿ ಜೆ ಪಿಯವರು. ಅಂದರೆ ಬಿ ಜೆ ಪಿಯವರ ಕಡೆಯಿಂದನ ನಿಮಗೆ ಗಲಭೆ ಪ್ರಾರಂಭ ಆಗಿದ್ದು. ಗಲಭೆ ಮಾಡಿದವ್ರು ಯಾರು, ಗುಂಡು ಆರಿಸಿದವ್ರು ಯಾರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟವ್ರು ಯಾರು, ಹೋಗಲಿ ಮನೆ ಯಾರ್ದು, ರೆಡ್ಡಿ ಅವ್ರದ್ದು. ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರಕ್ಕೆ ನೀವು ಬಂದು ಗಲಾಟೆ ಮಾಡಿ FIR ಅವ್ರ ಮೇಲೆ, ನಿಮ್ಮದೇ ಗುಂಡು, ನಿಮ್ಮದೇ ಫೈರಿಂಗು, ನಿಮ್ಮದೇ ಕಾರ್ಯಕರ್ತರು, ನಿಮ್ಮದೇ ಕುಮ್ಮಕ್ಕು, FIR ಮಾತ್ರ ಜನಾರ್ದನ್ ರೆಡ್ಡಿ ಮತ್ತು ಬಿ ಜೆ ಪಿಯವ್ರ ಮೇಲೆ. ಇದು ಎಷ್ಟು ಸರಿ? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ನಿಮ್ಮ ಚಾನಲ್ಗಳಲ್ಲಿ ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅವ್ರ ಹತ್ರ ಫೋನಲ್ಲೂ ಮಾತಾಡಲಿಕ್ಕೆ ಅವರು ಒಪ್ಪಲಿಲ್ಲ. ಬುದ್ಧಿ ಹೇಳ್ರಿ ಅವನಿಗೆ ಅಂತ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯದ ಅರಿವಾಗಿದೆ. ಈಗ ಅವರು ಸತ್ಯದ ಪರ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸತ್ಯದ ಪರ ಅವರು ಸಂಪೂರ್ಣವಾಗಿ ಇದ್ದಾರೆ ಅಂತಂದರೆ ಮೊದಲು ಭರತ್ ರೆಡ್ಡಿ ಅವ್ರನ್ನ ಮತ್ತು ಸತೀಶ್ ರೆಡ್ಡಿ ಅವ್ರನ್ನ, ಈ ಗುಂಡು ಹಾರಿಸಿದವ್ರನ್ನ ಅರೆಸ್ಟ್ ಮಾಡಬೇಕು, ಅವರ ಮೇಲೆ ಕ್ರಮ ಜರುಗಿಸಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.